ರಾಜರಾಜೇಶ್ವರಿ ದೇವಸ್ಥಾನ. ಈ ರಾಜರಾಜೇಶ್ವರಿ ದೇವಸ್ಥಾನ ಬೆಂಗಳೂರಿನ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಆರ್ ನಗರದಲ್ಲಿ ನೆಲೆಗೊಂಡಿದೆ ಈ ರಾಜರಾಜೇಶ್ವರಿ ದೇವಸ್ಥಾನ. ಇದನ್ನ ಮೊದಲು ಕಾಂಚನಹಳ್ಳಿ ಮತ್ತು ಚಂಪಕವನ ಅಂತಾನು ಕರೆಯಲಾಗ್ತಾ ಇತ್ತಂತೆ. ಈ ಸ್ಥಳಕ್ಕೆ ರಾಜರಾಜೇಶ್ವರಿ ದೇವಿಯ ಹೆಸರನ್ನೇ ಇಡಲಾಗಿ ಈಗ ಆರ್ ನಗರ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ. ಇದು ಪಾರ್ವತಿಯ ಅವತಾರವಾದ ರಾಜರಾಜೇಶ್ವರಿ ದೇವಿಯ ದೇವಸ್ಥಾನ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರಿನ ಪುರಾತನ ದೇವಾಲಯಗಳಲ್ಲಿ ಒಂದಾದ ಹೆಸರಾಂತ ರಾಜರಾಜೇಶ್ವರಿ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿನ ಪ್ರಮುಖ ಆಕರ್ಷಣೆ ಎಂದರೆ ದೇವಾಲಯದ ಗೋಪುರ ಅಥವಾ ಗೋಪುರದ ಕಳಸ. ಇದು ಈ ದೇವಾಲಯದ ಮುಖ್ಯ ದ್ವಾರದ ಬಳಿ ಇದೆ. ಸುಮಾರು 108 ಅಡಿ ಎತ್ತರವಿದೆ. ಅನೇಕ ಜನರು ಅತೀಂದ್ರಿಯ ಕಂಪನಗಳನ್ನು ಇಲ್ಲಿ ಅನುಭವಿಸುತ್ತಾರೆ ಮತ್ತು ತಮ್ಮ ಸಮಸ್ಯೆಗಳು ಮತ್ತು ಸವಾಲುಗಳನ್ನು ದೇವಿಯ ಶಕ್ತಿಗಳಿಂದ ಪರಿಹರಿಸಿಕೊಳ್ತಾರೆ. ಇಲ್ಲಿ ಸೂರ್ಯನ ಕಿರಣಗಳು ಮಾರ್ಚ್ 23ರಂದು ನೇರವಾಗಿ ದೇವಿಯ ಹಣೆಯ ಮೇಲೆ ಬಿದ್ದು ಅವಳ ಪಾದಗಳಿಗೆ ಚಲಿಸುತ್ತದೆ. ಸಾಮಾನ್ಯವಾಗಿ ಶ್ವೇತ ಕ್ಷೇತ್ರ ಎಂದೇ ಕರೆಯಲ್ಪಡುವ ಈ ದೇವಾಲಯ ಬೆಂಗಳೂರಿನ ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಒಂದಾಗಿದೆ. ಇದು ಪ್ರಪಂಚದಾದ್ಯಂತ ಬಹಳಷ್ಟು ಜನರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ರಾಜರಾಜೇಶ್ವರಿ ದೇವಾಲಯದ ದಂತಕಥೆ. ಈ ದೇವಾಲಯ ಬಹಳ ಮಹತ್ವವನ್ನು ಪಡೆದಿದೆ. ಇದಕ್ಕೆ ಹಲವಾರು ದಂತಕಥೆಗಳು ಸಹ ಸಂಬಂಧವನ್ನು ಪಟ್ಟಿದೆ. ಪವಿತ್ರವಾದ ಈ ದೇವಿಯನ್ನ ಪ್ರಾರ್ಥಿಸುವ ಮೂಲಕ ಅನೇಕ ಸಂತರು ಮೋಕ್ಷವನ್ನ ಪಡೆದ ಸ್ಥಳ ಇದು. ಪ್ರಸ್ತುತ ದೇವಾಲಯ ಇರುವ ಸ್ಥಳದಲ್ಲಿ ಆತ್ರೇಯ ಋಷಿ ಮತ್ತು ಅವರ ಪತ್ನಿ ಅನಸೂಯ ವಾಸ ಮಾಡ್ತಾ ಇದ್ರು ಎಂದು ನಂಬಲಾಗಿದೆ. ಈ ದೇವಾಲಯವನ್ನ 1960ರಲ್ಲಿ ಶ್ರೀ ತಿರುಚಿ ಮಹಾಸ್ವಾಮಿಗಳು ನಿರ್ಮಿಸಿದರು. ಅವರು ಒಂದು ಕನಸಿನಲ್ಲಿ 3 ದೇವತೆಗಳನ್ನ ಕಂಡರು ಮತ್ತು ಒಂದು ಧ್ವನಿ ದಕ್ಷಿಣ ಭಾರತಕ್ಕೆ ಹೋಗಿ ಒಂದು ದೊಡ್ಡ ದೇವಾಲಯವನ್ನ ನಿರ್ಮಿಸುವಂತೆ ಹೇಳುತ್ತೆ. ಅವರ ಆಶ್ಚರ್ಯಕ್ಕೆ ನಿಖರವಾದ ಸ್ಥಳವನ್ನ ತೋರಿಸಲು 2 ಹದ್ದುಗಳು ಸಹ ಅವರನ್ನ ಬೆಂಗಾವಲು ಮಾಡೋದನ್ನ ನೋಡ್ತಾರೆ. ದೇವಾಲಯದ ಜೊತೆಗೆ ಋಷಿಗಳು ಹಲವಾರು ಶಾಲೆಗಳು ಮತ್ತು ಮಠಗಳನ್ನು ಸಹ ನಿರ್ಮಾಣ ಮಾಡ್ತಾರೆ, ಜನರಿಗೆ ಸಹಾಯವನ್ನು ಮಾಡ್ತಾರೆ. ಈ ದೇವಾಲಯ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾಗಿದೆ. ಇದು 5 ರಾಜಗೋಪುರಗಳು ಅಥವಾ ದೇವಾಲಯದ ಗೋಪುರಗಳನ್ನು ಹೊಂದಿದ್ದು, ಶ್ರೀ ರಾಜರಾಜೇಶ್ವರಿ ದೇವಿಯ ವಿಗ್ರಹ ಸುಮಾರು 6 ಅಡಿ ಎತ್ತರವಾಗಿದ್ದು ಅತ್ಯಂತ ಪ್ರತಿಮಾರೂಪವಾಗಿದೆ. ಇದನ್ನ ಶ್ರೀ ಜಾನಾಕ್ಷಿ ದೇವತೆ ಅಂತಾನು ಪೂಜಿಸುತ್ತಾರೆ. ಇದನ್ನ ಶುದ್ಧ ಗ್ರಾನೈಟ್ ಕಲ್ಲುಗಳಿಂದ ನಿರ್ಮಾಣ ಮಾಡಲಾಗಿದೆ. ದೇವಾಲಯವು ಉತ್ತಮ ಗರ್ಭಗುಡಿ, ಎತ್ತರದ ಸಭಾಂಗಣ ಮತ್ತು ಅಂಗಳವನ್ನ ಒಳಗೊಂಡಿದೆ. ಗಣೇಶ ಮತ್ತು ಇತರ ದೇವತೆಗಳಿಗೆ ಪ್ರತ್ಯೇಕ ದೇವಾಲಯಗಳನ್ನು ಹೊಂದಿದೆ. ದೇವಾಲಯದ ಮೇಲಿನ ಸಂಕೀರ್ಣ ಕೆತ್ತನೆಗಳು ಹೆಚ್ಚು ಗಮನವನ್ನ ಪಡೆದುಕೊಳ್ಳುತ್ತೆ. ಇಲ್ಲಿ ಹಲವಾರು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಬೆಂಗಳೂರಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ಎಲ್ಲಾ ಧಾರ್ಮಿಕ ಚಟುವಟಿಕೆಗಳು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ದೇವಾಲಯವು ನೃತ್ಯ, ಸಂಗೀತ, ಭಜನೆಗಳಂತಹ ಸಾಂಸ್ಕೃತಿಕ ಉತ್ಸವಗಳನ್ನು ನಿಯಮಿತವಾಗಿ ಏರ್ಪಡಿಸ್ತಾ ಇರ್ತಾರೆ. ಶುಕ್ರವಾರಗಳು ಇಲ್ಲಿ ವಿಶೇಷವಾಗಿದ್ದು ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಲು ಸೇರ್ತಾರೆ. ಪಾರ್ವತಿ ದೇವಿಯನ್ನ ತರಕಾರಿ ಅಲಂಕಾರ ಎಂದು ಕರೆಯಲ್ಪಡುವ ತರಕಾರಿಗಳಿಂದ ಅಲಂಕರಿಸ್ತಾರೆ. ದುರ್ಗಾಷ್ಟಮಿ ಮತ್ತು ನವರಾತ್ರಿಯನ್ನು ವೈಭವ ಮತ್ತು ಶೌರ್ಯದಿಂದ ಆಚರಿಸಲಾಗುತ್ತೆ. ಇದು ಬೆಂಗಳೂರಿನ ಪ್ರಸಿದ್ಧವಾದ ದೇವಾಲಯಗಳಲ್ಲಿ ಒಂದಾಗಿದ್ದು ಪ್ರಪಂಚದ ಎಲ್ಲಾ ಭಾಗಗಳಿಂದ ಜನರನ್ನ ಆಕರ್ಷಣೆ ಮಾಡ್ತಾ ಇದೆ. ಶುಕ್ರವಾರ, ಮಂಗಳವಾರ ಬಹಳ ಜನ ಭಕ್ತರು ಇಲ್ಲಿ ಸೇರ್ತಾರೆ. ಚಂಡಿ ಹೋಮವನ್ನು ಬಹಳ ಭಕ್ತಿಯಿಂದ ನಡೆಸಲಾಗುತ್ತೆ. ಬ್ರಹ್ಮರಥೋತ್ಸವ ಮತ್ತು ನವರಾತ್ರಿ ಉತ್ಸವದಂತಹ ಹಬ್ಬಗಳು ಇಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ರಥೋತ್ಸವಗಳನ್ನ ವಾರ್ಷಿಕವಾಗಿ ಆಚರಣೆ ಮಾಡ್ತಾರೆ. ನವರಾತ್ರಿಯ 9 ದಿನಗಳು ಬಹಳ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ರಾಜರಾಜೇಶ್ವರಿ ದೇವಾಲಯಕ್ಕೆ ಉತ್ತಮ ಸಾರಿಗೆ ವ್ಯವಸ್ಥೆಯನ್ನ ಕರ್ನಾಟಕ ಸರ್ಕಾರ ಕಲ್ಪಿಸಿದೆ. ಭಾರತದ ಎಲ್ಲಾ ಭಾಗಗಳಲ್ಲಿ ಬೆಂಗಳೂರು ಬಸ್ ಮೂಲಕ ಉತ್ತಮ ಸಂಪರ್ಕವನ್ನು ಹೊಂದಿದೆ. ಸರ್ಕಾರಿ ಬಸ್ಗಳಲ್ಲದೆ ಬೆಂಗಳೂರಿನಾದ್ಯಂತ ಸಂಪರ್ಕ ಸಾಧಿಸುವ ಹಲವಾರು ಖಾಸಗಿ ಟ್ಯಾಕ್ಸಿಗಳು, ಕ್ಯಾಬ್ಗಳು ಮತ್ತು ಆಟೋಗಳು ಸಹ ಲಭ್ಯವಿವೆ. ಹತ್ತಿರದ ರೈಲು ನಿಲ್ದಾಣ ನಾಯಂಡಹಳ್ಳಿ ರೈಲು ನಿಲ್ದಾಣ. ಅಲ್ಲಿಂದ ಆಟೋ ಅಥವಾ ಟ್ಯಾಕ್ಸಿಯಂತಹ ಖಾಸಗಿ ವಾಹನದಲ್ಲಿ ಹೋಗುವುದು ಉತ್ತಮ. ಬೆಂಗಳೂರು ವಿಮಾನ ನಿಲ್ದಾಣ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಪರ್ಕ ಹೊಂದಿದ್ದು ಉತ್ತಮ ಸೌಲಭ್ಯಗಳನ್ನು ಹೊಂದಿದೆ. ಭಕ್ತರು ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ನಂತರ ರಸ್ತೆ ಮಾರ್ಗಗಳನ್ನು ಆಶ್ರಯಿಸಿ ದೇವಾಲಯವನ್ನು ತಲುಪಬಹುದು.
ಇದು ರಾಜರಾಜೇಶ್ವರಿ ದೇವಿಯ ದೇವಾಲಯದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಸರಳವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವ ಪ್ರಯತ್ನ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಧನ್ಯವಾದಗಳು.